ನಮಗೆ ಒಂದಿನ ಮಕ್ಕಳನ್ನ ನೋಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ವಾಲಂಟಿಯರ್ ಆಗಿ. ಬಟ್ ಆ ಪೇರೆಂಟ್ಸಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಮೇ ಬಿ ಈ ಪ್ರೋಗ್ರಾಮ್ ಎಲ್ಲ ಕಡೆನೂ ಆರ್ಗನೈಸ್ ಆಗಬೇಕು. ನಾವು ಕೂಡ ವಾಲಂಟಿಯರ್ಸ್ ಗ್ಯಾರಂಟಿ ನಾವು ಅವ್ರ ಜೊತೆ ಜಾಯ್ನ್ ಆಗೋಕೆ ಇಷ್ಟಪಡ್ತೀವಿ. ಯಾವಾಗ್ಲೂ ಒಂದು ತಾಯಿಯಾಗಿ ದಿವ್ಯಾಂಗ ಮಗುವಿನ ತಾಯಿಯಾಗಿ ಒಂದು ಆಸೆ ಇರುತ್ತೆ, ನಮ್ಮ ಮಕ್ಕಳನ್ನು ಕೂಡ ಒಂದು ಜಾತ್ರೆಗೆ ಕರೆದುಕೊಂಡು ಹೋಗ್ಬೇಕು, ಅವರಿಗೂ ಕೂಡ ಈ ಒಂದು ಸಂಭ್ರಮವನ್ನು ಕೊಡಬೇಕು ಅಂತ ಹೇಳಿ ನಮಗೆ ಒಂದು ಆಸೆ ಇರುತ್ತೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಅದು ಆಗುದಿಲ್ಲ, ಯಾಕಂದ್ರೆ ಹೆಚ್ಚಿನ ಮಕ್ಕಳಲ್ಲಿ ಸೆನ್ಸರಿ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅವರಿಗೆ ತುಂಬಾ ಜನ ಇದ್ರೆ ತುಂಬಾ ಶಬ್ದಗಳನ್ನು ಕೇಳುವಾಗ ತುಂಬಾ ಅವರು ರೆಸ್ಟ್ಲೆಸ್ ಆಗ್ತಾರೆ. ಹಾಗಾಗಿ ಹೆಚ್ಚಿನ ದಿವ್ಯಾಂಗ ಮಕ್ಕಳ ಪೋಷಕರೇನಿರ್ತಾರೆ ಇಂಥ ಕಾರ್ಯಕ್ರಮಗಳನ್ನು ಹೇಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಮುಜುಗರ ಪಟ್ಕೊಳ್ತಾರೆ, ಕರ್ಕೊಂಡು ಹೋಗುದಿಲ್ಲ. ಈ ಕಾರ್ಯಕ್ರಮ ಒಂದು ರೀತಿ ವಿಶೇಷವಾದ ಜಾತ್ರೆ ಕಾರ್ಯಕ್ರಮ ಇದು. ಅಂದರೆ ನಾವು ಎಲ್ಲ ಕಡೆ ನೋಡ್ತೇವೆ, ದೇವಸ್ಥಾನಗಳಲ್ಲಿ ಜಾತ್ರೆ ಉತ್ಸವ ಅಂತೇಳಿ ನಡೀತಾ ಇರ್ತದೆ. ಇಲ್ಲಿ ನಾವು ಎಸ್ಪೆಷಲಿ ನಾವು ದಿವ್ಯಾಂಗರಿಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಮಕ್ಕಳು ಕರುಣೆ ಬಂತು ಮಕ್ಕಳಲ್ಲಿ, ಬಟ್ ಆದರೆ ಮಕ್ಕಳು ತುಂಬ ಬೋಲ್ಡ್ ಇದ್ದಾರೆ ಸರ್. ಈಗ ನಾವು ಕೆಲವು ಡ್ಯಾನ್ಸ್ ಕಲ್ಚರಲ್ ಇವೆಂಟ್ ನೋಡಿದಾಗ ನಮಗೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕಲ್ಚರಲ್ ಆಕ್ಟಿವಿಟಿಯನ್ನು ಮಕ್ಕಳು ಮಾಡಿ ತೋರಿಸಿದ್ರು. ಅದು ತುಂಬಾ ಮೆಚ್ಚುವಂಥದ್ದು. ನಾನು ಇಲ್ಲಿ ಪ್ರೋಗ್ರಾಮಿಗೆ 8 ವರ್ಷದಿಂದ ಬರ್ತಾ ಇದ್ದೀನಿ. ವಿಶಿಷ್ಟ ಮೇಳ ಇದು ಆಕ್ಚುಲಿ ಇರೋದು ಡಿಸೇಬಲ್ಡ್ ಪೀಪಲ್ ಮತ್ತೆ ಹಾಗೂ ಅಂಗವಿಕಲರು, ಪ್ರತಿಯೊಬ್ರು ಕಾಣ್ಲಿದ್ದ ಮಕ್ಕಳು ಪ್ರತಿಯೊಬ್ಬರಿಗೂ ಇದೆ. ಇಲ್ಲಿ ಯಾವುದು ಜಾತಿ ಭೇದ ಭಾವ ಏನೂ ಇಲ್ಲ, ಎಲ್ಲಾ ಕ್ಯಾಸ್ಟ್ ಎಲ್ಲಾ ಮಕ್ಕಳು ಬರ್ತಾರೆ. ಬಟ್ ಆ ಮಕ್ಕಳನ್ನ ನೋಡುವಾಗ ನಾವು ಕಲ್ತ್ಕೊಳ್ಳೋದು ತುಂಬಾ ಇದೆ. ನಮಗೆ ಒಂದಿನ ಆ ಮಕ್ಕಳನ್ನ ನೋಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ವಾಲಂಟಿಯರ್ ಆಗಿ. ಬಟ್ ಆ ಪೇರೆಂಟ್ಸಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಪಾಪ ಆ ಮಕ್ಕಳನ್ನ ವಾಶ್ರೂಮಿಗೆ ಕರ್ಕೊಂಡು ಹೋಗಿರೋ, ಊಟ ಮಾಡಿಸೋದಿರ್ಬೋದು, ತುಂಬಾ ಕಷ್ಟ ಆಗಿರೋದು. ಅವನ್ನ ತುಂಬಾ ಚಂದ ನೋಡ್ಕೊಳ್ತಾ ಇದಾರೆ. ಹಾಗೆ ಈಗ ನಾವು ನೋಡಿದ್ವಿ ತುಂಬಾ ಹಾಸ್ಟೆಲ್ಸ್ ಎಲ್ಲ ಓಪನ್ ಆಗಿದೆ ಈಗ, ಮ್ಯಾನೇಜ್ಮೆಂಟ್ ಇಲ್ಲಿ ಅವ್ರು ಮಾಡಿರೋದು. ಅದೆಲ್ಲ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನಾನು 8 ವರ್ಷದಿಂದ ಬರ್ತಾ ಇರೋದ್ರಿಂದ ತುಂಬಾ ಚೇಂಜಸ್ ಆಗಿದೆ, ತುಂಬಾ ಡೆವಲಪ್ಮೆಂಟ್ಸ್ ಆಗಿದೆ. ಆ ಮಕ್ಕಳಿಗೆ ತುಂಬಾ ಆಪರ್ಚುನಿಟಿ ಸಿಕ್ಕಿದೆ, ತುಂಬಾ ಖುಷಿ ಆಗ್ತಾ ಇದೆ. ಮೇ ಬಿ ನಾವು ಇಲ್ಲಿ ಬಂದು ಹೇಳ್ಬೋದು, ಪ್ರೋಗ್ರಾಮ್ ಅಲ್ಲಿ ಅವರು ಪ್ರತಿ ವರ್ಷ ಕೇಳ್ತಾರೆ ಏನ್ ಚೇಂಜಸ್ ಬೇಕು ಅಂತ. ಬಟ್ ತುಂಬಾ ಚೆನ್ನಾಗಿ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಮೇ ಬಿ ನೀರಿನ ವ್ಯವಸ್ಥೆ ಇರ್ಬೋದು, ಎಮರ್ಜೆನ್ಸಿ ಮೆಡಿಕಲ್ ಇರ್ಬೋದು, ಸ್ಟಾಲ್ಸ್ ತುಂಬಾ ಬಂದಿದೆ. ಈಗ ತುಂಬಾ ಮಕ್ಕಳು ಎಂಜಾಯ್ ಮಾಡ್ತಾರೆ. ಹಾಗೆ ನನಗೂ ತುಂಬಾ ಮಕ್ಕಳು ಇಲ್ಲಿ ಪರಿಚಯ ಆಗಿದ್ದಾರೆ. ಸ್ಟೂಡೆಂಟ್ಸ್ ಇರ್ಬೋದು. ನನಗೆ ಡಿಸೆಂಬರ್ 1st ವೀಕಲ್ಲೇ ಮೆಸೇಜ್ ಬಂದಿತ್ತು, ಒಬ್ರು ಬ್ಲೈಂಡ್ ಸರ್, ರಘು ಸರ್ ಅಂತ. ಅವ್ರು ನನಗೆ ಮೆಸೇಜ್ ಮಾಡಿದ್ರು, ವಾಯ್ಸ್ ಮೆಸೇಜ್ ಕಳಿಸಿ, ಮೇಡಮ್ ನೀವು ಬರ್ತಿದ್ದೀರಲ್ವಾ, ಇದೇ ಜಾನ್ವರಿಯಲ್ಲಿ ಇದೆ ಅಂತ. ಸೊ ಆ ವಾಯ್ಸ್ ನೋಟ್ ಕೇಳುವಾಗ ತುಂಬಾ ಖುಷಿ ಆಯ್ತು. ಅವ್ರು ಮಾತ್ರ ವೇಟ್ ಮಾಡ್ತಾ ಇಲ್ಲ, ನಾವು ಎಷ್ಟು ವೇಟ್ ಮಾಡ್ತಾ ಇದೀವಿ ಅಷ್ಟೇ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಕೆಲವೊಂದು ಮಕ್ಳದು ನಮ್ ಜೊತೆ ಬರೀ ಫೋಟೋಸ್ ಇದೆ. ಈ 8 years ಅಲ್ಲಿ ಕೆಲವೊಬ್ರು ಮಕ್ಕಳು ತೀರೋಗಿದ್ದಾರೆ ಕೂಡ, ಅದ್ ನೆನ್ಸ್ಕೊಳ್ಳುವಾಗ ತುಂಬಾ ಬೇಜಾರಾಗುತ್ತೆ. ಬಟ್ ಸಚ್ ಎ ವಂಡರ್ಫುಲ್ ಆಪರ್ಚುನಿಟಿ. ನಾವು ಏನೆಲ್ಲ ಸೊಸೈಟಿಗೆ ನಾವು ಏನ್ ಮಾಡ್ಬೋದು ಅನ್ನೋದು ಈ ಪ್ರೋಗ್ರಾಮ್ ಕಲ್ಸ್ಕೊಟ್ಟಿದೆ. ಮೇ ಬಿ ಈ ಪ್ರೋಗ್ರಾಮ್ ಎಲ್ಲಾ ಕಡೆನೂ ಆರ್ಗನೈಸ್ ಆಗ್ಬೇಕು. ನಾವು ಕೂಡ ವಾಲಂಟಿಯರ್ಸ್ ಗ್ಯಾರಂಟಿ ನಾವು ಅವ್ರ ಜೊತೆ ಜಾಯ್ನ್ ಆಗೋಕೆ ಇಷ್ಟಪಡ್ತೀವಿ. ಇಟ್ಸ್ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮ್ಯಾನೇಜ್ಮೆಂಟ್. ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ. ಇವನ್ ಕಾಣ್ಲಿಲ್ಲ ಅಂದ್ರೂ ಮಕ್ಕಳು ನಮ್ನ ಜಸ್ಟ್ ವಾಯ್ಸ್ ಇಂದ ಕಂಡು ಹಿಡಿತಾ ಇದ್ದಾರೆ. ಇಟ್ಸ್ ತುಂಬಾ ಲವ್ ಕೇರ್ ಎಲ್ಲ ಅವ್ರಗಳಿಂದ ಸಿಗ್ತಾ ಇದೆ. ನಾವ್ ಏನ್ ಅವ್ರಿಗೆ ಕೊಡ್ಬೋದು ಎಲ್ಲ ಅವ್ರಿಗೆ ಆ ಪ್ರೀತಿ ಕೊಟ್ಟು ಇವತ್ತಿನ ದಿನ ನಾವು ಚೆನ್ನಾಗಿ ನೋಡ್ಕೊಂಡಿದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ನನ್ನ ಹೆಸರು ಶ್ರೇಯಾ, ವರ್ಕಿಂಗ್ ಫಾರ್ ಇನ್ಫೋಸಿಸ್ ಮ್ಯಾಂಗ್ಳೂರ್. ನಾನು ಗೀತಾ ಲಕ್ಷ್ಮೀಶ್ ಅಂತ. ಈ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಏನು ಕಾರ್ಯಕ್ರಮ ಇವತ್ತು ಆಯ್ತು, ಅದರದ್ದು ಅಧ್ಯಕ್ಷ, ಆಶಾ ಜ್ಯೋತಿದ ಅಧ್ಯಕ್ಷ ನಾನು. ನಾನು ಒಂದು ದಿವ್ಯಾಂಗ ಮಗುವಿನ ತಾಯಿ. ನಮ್ಗೆ ಒಂದು ಯಾವಾಗ್ಲೂ ಒಂದು ತಾಯಿಯಾಗಿ ದಿವ್ಯಾಂಗ ಮಗುವಿನ ತಾಯಿಯಾಗಿ ಒಂದು ಆಸೆ ಇರುತ್ತೆ, ನಮ್ಮ ಮಕ್ಕಳನ್ನು ಕೂಡ ಒಂದು ಜಾತ್ರೆಗೆ ಕರೆದುಕೊಂಡು ಹೋಗ್ಬೇಕು, ಅವರಿಗೂ ಕೂಡ ಈ ಒಂದು ಸಂಭ್ರಮವನ್ನು ಕೊಡ್ಬೇಕು ಅಂತ ಹೇಳಿ ನಮಗೆ ಒಂದು ಆಸೆ ಇರುತ್ತೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಅದು ಆಗುದಿಲ್ಲ, ಯಾಕಂದ್ರೆ ಹೆಚ್ಚಿನ ಮಕ್ಕಳಲ್ಲಿ ಸೆನ್ಸರಿ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅವರಿಗೆ ತುಂಬಾ ಜನ ಇದ್ರೆ ತುಂಬಾ ಶಬ್ದಗಳನ್ನು ಕೇಳುವಾಗ ತುಂಬಾ ಅವರು ರೆಸ್ಟ್ಲೆಸ್ ಆಗ್ತಾರೆ. ಹಾಗಾಗಿ ಹೆಚ್ಚಿನ ದಿವ್ಯಾಂಗ ಮಕ್ಕಳ ಪೋಷಕರೇನಿರ್ತಾರೆ ಇಂಥ ಕಾರ್ಯಕ್ರಮಗಳನ್ನು ಹೇಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಮುಜುಗರ ಪಟ್ಕೊಳ್ತಾರೆ, ಕರ್ಕೊಂಡು ಹೋಗುದಿಲ್ಲ. ಆದ್ರೆ ಒಂದು ತಾಯಿಯಾಗಿ ಎಲ್ಲರಿಗೂ ಇರ್ತದೆ. ನಾವು ನಮ್ಮ ಬೇರೆ ಮಕ್ಕಳು ಬೇರೆ ಕಾರ್ಯಕ್ರಮಕ್ಕೆ ಹೋಗುವಾಗ ಅಲ್ಲಿ ಖುಷಿ ಪಡುವಾಗ ಈ ಮಕ್ಕಳು ದಿವ್ಯಾಂಗ ಮಕ್ಕಳು ಕೂಡ ಆ ಕಾರ್ಯಕ್ರಮವನ್ನು ಖುಷಿ ಪಡ್ಬೇಕು ಅಂತ ಸೇವಾ ಭಾರತಿ ಅಂಡರ್ ಆಶಾ ಜ್ಯೋತಿ ಏನಿದೆ, ಕಳೆದ 33 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದೆ. 1998ರಲ್ಲಿ ಆಶಾ ಜ್ಯೋತಿ ಉದ್ಘಾಟನೆಯಾಗಿ ಕೊರೋನಾ ಸಮಯದ 2 ವರ್ಷ ಬಿಟ್ಟು ಉಳಿದ ಎಲ್ಲ ವರ್ಷದಲ್ಲಿ ನಾವು ಈ ಒಂದು ಸಂಭ್ರಮ ವಿಶಿಷ್ಟರಿಗಾಗಿ ಮಾಡಿರುವಂತಹ ಸಂಭ್ರಮ ಇವತ್ತು ನೋಡಿರ್ಬಹುದು. ತುಂಬಾ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು, ಖುಷಿ ಪಟ್ರು. ಆ ನಗುವಿಗೋಸ್ಕರ ನಾವು ತುಂಬಾ ಸಮಯದಿಂದ ಶ್ರಮ ಹಾಕ್ತೇವೆ. ಅವಾಗ ಎಲ್ಲ ಬಂದು ಆ ಮಕ್ಕಳು ಆ ಸಮಯವನ್ನು
ಸದುಪಯೋಗ ಪಡಿಸ್ಕೊಂಡು ಖುಷಿ ಪಡುವಾಗ ನಾವು ಕೂಡ ಏನು ಇಷ್ಟು ದಿವಸ ನಾವು ಅದರಿಂದ ಏನು ಶ್ರಮ ಹಾಕಿರ್ತೇವೆ ಅದು ಸಫಲ ಅಂತ ಅಂದ್ಕೊಳ್ತೇವೆ. ಇವತ್ತು ತುಂಬ ಮಂದಿ ಬಂದಿದ್ದಾರೆ. ಯೂಶ್ವಲಿ ಮಧ್ಯಾಹ್ನ ನಂತರ ಯಾರೂ ಇರೋದಿಲ್ಲ, ಆದರೆ ಇವತ್ತು ವಿಶೇಷವಾಗಿ ಮಕ್ಕಳಿಗೋಸ್ಕರ ಪ್ರತಿಭಾ ಪ್ರದರ್ಶನ ಇಟ್ಕೊಂಡಿದ್ವಿ. ಎಷ್ಟು ಚೆನ್ನಾಗಿ ಮಾಡಿದ್ರಂದರೆ ಅದು ವಿಶಿಷ್ಟ ಮಕ್ಕಳ ಅನ್ನೋ ಅಷ್ಟು ಇದರಲ್ಲಿ ತುಂಬ ಪರ್ಫೆಕ್ಷನ್ ಆಗಿ ಮಾಡಿದ್ರು. ಒಳ್ಳೊಳ್ಳೆ ಪ್ರತಿಭೆಗಳನ್ನು ನಾವು ನೋಡುವಾಗೆ ಆಯಿತು. ಹಾಗಾಗಿ ಇನ್ನು ಮುಂದಕ್ಕೂ ಇನ್ನಷ್ಟು ದಿವ್ಯಾಂಗರೇನಿದೆ ಇದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಸೇರಿಸಿಕೊಂಡು ಇನ್ನಷ್ಟು ಉತ್ತಮವಾಗಿ ಮಾಡುವಂಥ ಒಂದು ಆಸೆಯನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗೆ ಎಲ್ಲ ದಿವ್ಯಾಂಗರಿಗೆ ಒಂದು ನಮ್ಮ ಆಶೆ ಏನೆಂದರೆ, ದಿವ್ಯಾಂಗರು ಯಾರಿದ್ದಾರೆ ಅವರ ಸಮಾಜದವರು ಅವರು ಉಳಿದವರಂತೆ ಎನ್ನುವ ಒಂದು ಸಮಾನ ಮನಸ್ಥಿತಿಯಿಂದ ಅವರನ್ನು ಸ್ವೀಕಾರ ಮಾಡುವಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಆ ದಿವ್ಯಾಂಗರಿಗೆ ಒಂದು ಅನುಕಂಪ ಅನ್ನೋದು ಬೇಡ, ಕರುಣೆ ಅನ್ನೋದು ಬೇಡ, ಅವರಿಗೆ ಒಂದು ಮುಷ್ಟಿಯಷ್ಟು ಪ್ರೀತಿ ಕೊಡಬೇಕು. ಅವರು ನಮ್ಮಂತೆ ಸಮಾನರು ಅನ್ನೋ ಒಂದು ಭಾವನೆಯಿಂದ ಅವರನ್ನು ಒಪ್ಕೊಳ್ಬೇಕು ಅಂತ ನಾವು ಆಶಾ ಜೊತೆ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ. ನನ್ನ ಹೆಸರು ಸವಿತಾ ಹೆಚ್. ನಾನು ಚೇತನ ಶಾಲೆಯಲ್ಲಿ ಸ್ಪೆಷಲ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಬಂದು ವಿಶಿಷ್ಟರಿಗಾಗಿ ವಿಶಿಷ್ಟ ಬೇಡ. ಇದು ನಮ್ಮ ಸೇವಾ ಭಾರತಿ ಅಂಗಸಂಸ್ಥೆಯಾದ ಆಶಾ ಜ್ಯೋತಿ ವತಿಯಿಂದ ಪ್ರತಿ ವರ್ಷ ಜನವರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಈ ಕಾರ್ಯಕ್ರಮ ಒಂದು ರೀತಿ ವಿಶೇಷವಾದ ಜಾತ್ರೆ ಕಾರ್ಯಕ್ರಮ. ಇದು ಅಂದರೆ ನಾವು ಎಲ್ಲ ಕಡೆ ನೋಡ್ತೇವೆ, ದೇವಸ್ಥಾನಗಳಲ್ಲಿ ಜಾತ್ರೆ ಉತ್ಸವ ಅಂತೇಳಿ ನಡೀತಾ ಇರ್ತದೆ. ಇಲ್ಲಿ ನಾವು ಎಸ್ಪೆಷಲಿ ನಾವು ದಿವ್ಯಾಂಗರಿಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಇಲ್ಲಿ ಖಾಲಿ ಏನು ವಯಸ್ಕರಿಗೆ ಅಂದರೆ ಸಣ್ಣ ವಯಸ್ಸಿನ ಮಕ್ಕಳಿಗಾಗಲಿ ಅಥವಾ ಶಾಲೆಗೆ ಹೋಗುವ ಮಕ್ಕಳಿಗೆ ಮಾತ್ರ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರಲ್ಲ. ಇದು ಯಾವುದೇ ವಯೋಮಿತಿ ಇಲ್ಲದಂತಹ ಎಲ್ಲ ದಿವ್ಯಾಂಗರು ಭಾಗವಹಿಸಬಹುದಾದಂತಹ ಒಂದು ಸುಂದರ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕಾಗಿ ಪ್ರತಿ ವರ್ಷ ನಮ್ಮ ಮಕ್ಕಳು ಕಾತುರದಿಂದ ಕಾಯ್ತಾ ಇರ್ತಾರೆ ಸರ್. ಅಂದರೆ ಕೆಲವು ಮಕ್ಕಳನ್ನು ಹೊರಗೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಪೇರೆಂಟ್ಸ್ನವರು. ಅವರಿಗೇನು ಮುಜುಗರ ಅಂದರೆ ಈ ಮಗು ಹೀಗೆ ಅಂತೇಳಿ ಅವರಿಗೇನೋ ಒಂದು ರೀತಿ ಹೀಯಾಳಿಸಿ ಮಾತಾಡ್ತಾರೆ, ಏನೋ ಅವರ ಮನಸ್ಸಲ್ಲಿ ಏನೋ ಒಂದು ಎಣಿಸಿರ್ತಾರೆ. ಅಲ್ಲಿ ಅವರು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಆ ಮಕ್ಕಳನ್ನು. ಇಲ್ಲಿ ತುಂಬ ಫ್ರೀಯಾಗಿ ಅವರು ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬರ್ತಾರೆ. ಹೇಳುವಾಗೆ ಇದು ಖಾಲಿ ದಿವ್ಯಾಂಗರಿಗೋಸ್ಕರ ಆಯೋಜಿಸುವ ಕಾರ್ಯಕ್ರಮ ಇಲ್ಲ, ಅವರ ಹೆತ್ತವರಿಗೋಸ್ಕರ ಕೂಡ ಆಯೋಜಿಸುವ ಕಾರ್ಯಕ್ರಮ ಆಗಿರೋದರಿಂದ ಅವರ ಹೆತ್ತವರಾಗಲಿ ದಿವ್ಯಾಂಗರಾಗಲಿ ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಎಂಜಾಯ್ ಮಾಡ್ತಾರೆ ಸರ್. ಅವರಿಗೋಸ್ಕರ ಇಲ್ಲಿ ತಿಂಡಿ ತಿನಿಸುಗಳ ಮಳಿಗೆಗಳಿರ್ತದೆ. ಅವರಿಗೋಸ್ಕರವಾಗಿ ವಿಶೇಷವಾಗಿ ನಾವು ಏನೊಂದು ಡಿಸೈನ್ ಮಾಡಿರ್ತೇವೆ, ಅವರಿಗೋಸ್ಕರ ಒಂದು ಆ ಗೇಮ್ಗಳನ್ನು ನಾವಿಲ್ಲಿ ಆಯೋಜಿಸ್ತೇವೆ. ತುಂಬ ಎಂಜಾಯ್ ಮಾಡ್ತಾರೆ. ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ಇದೊಂದು ಸುಂದರ ವೇದಿಕೆಯಾಗಿದೆ ಸರ್. ತುಂಬ ಖುಷಿ ಆಗ್ತದೆ. ಇಲ್ಲಿ ನೂರಾರು ಜನ ವಾಲಂಟಿಯರ್ಸ್ ವರ್ಕ್ ಮಾಡ್ತಾರೆ. ನಮ್ಮ ಚೇತನ ಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕರು ಶಿಕ್ಷಕೇತರರು ಅಲ್ಲದೆ ಬೇರೆ ಬೇರೆ ಸಂಸ್ಥೆಯಿಂದ ಬರುವಂತಹ ಎಲ್ಲ ಏನು ವಾಲಂಟಿಯರ್ಸ್ ಕೂಡ ಇಲ್ಲಿ ವರ್ಕ್ ಮಾಡ್ತಾರೆ. ತುಂಬ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು. ನಾನು ಚೇತನ, ಕರ್ನಾಟಕ ಬ್ಯಾಂಕ್ ಎಂಪ್ಲಾಯಿ. ನಮ್ದು ಜನರಲ್ ಸೆಕ್ರೆಟರಿ ಪಣೀಂದ್ರ ಅವರು ನಮ್ಮನ್ನು ಕರೆದಿದ್ರು ನಿನ್ನೆ ವಾಲಂಟಿಯರ್ ಆಗಿ ಬರ್ತೀಯಾ ಅಂತ. ಸೊ ಹಾಗೆ ನಂಗೆ ಇಂಥ ಆಕ್ಟಿವಿಟಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಉಂಟು. ನಾನು ಲಾಸ್ಟ್ ಟೈಮ್ಸ್ ಚೇತನ ಸ್ಕೂಲಿಗೆ ಹೋಗಿದ್ದೆ, ಅಲ್ಲಿ ಹೇಗೆಲ್ಲ ಆಗುತ್ತೆ ಅಂತ. ಬಟ್ ನಂಗೆ ಸುಮಾರು ನೋಡ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ನನ್ನ ಆಫೀಸಲ್ಲಿ ಬಿಸಿ ಇದ್ದ ಕಾರಣ ಅದೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಇವತ್ತು ನಾನು ಅವ್ರು ಕರೆದಾಗ ವಾಲಂಟಿಯರ್ ಆಗಿ ಬಂದಾಗ ಒಂಥರ ಖುಷಿನೂ ಆಯ್ತು, ಹಾಗೆ ಮಕ್ಕಳು ನೋಡಿ ಬೇಜಾರನೂ ಆಯ್ತು. ಆದ್ರೆ ಆ ಮಕ್ಕಳ ಪೇರೆಂಟ್ಸ್ ನೋಡುವಾಗ ಒಂಥರ ಖುಷಿ ಆಗುತ್ತೆ. ಬಟ್ ಅವ್ರ ಸಮಸ್ಯೆಯನ್ನು ಕೆಲವರು ಹೇಳ್ಕೊಂಡ್ರು, ನಮ್ಗೆ ಯಾರು ಕೆಲಸ ಕೊಡ್ತಾ ಇಲ್ಲ, ನಮ್ಮನ್ನು ಯಾರು ಹೆಂಗೆ ನಮ್ಮ ಮಕ್ಕಳಿಗೆ ನಮ್ಮ ನಂತರ ಏನು ಎಂತ ಸಮಸ್ಯೆ ಕಾಣ್ತಾ ಇತ್ತು ಆ ಪೇರೆಂಟ್ಸ್ ಮುಖದಲ್ಲೆಲ್ಲ. ಅದು ಬೇಜಾರಾಯ್ತು. ಬಟ್ ನನ್ನಿಂದ ಒಬ್ಬಳಿಂದ ಮಾಡಕ್ ಆಗಲ್ಲ. ಬಟ್ ವಾಲಂಟಿಯರ್ ಆಗಿ ನನ್ನಿಂದ ಏನಾಗುತ್ತೆ ನಾನು ಫ್ಯೂಚರ್ ಅಲ್ಲಿ ಮಾಡ್ತೇನೆ. ಮಕ್ಕಳು ಕರುಣೆ ಬಂತು ಮಕ್ಕಳಲ್ಲಿ. ಬಟ್ ಆದ್ರೆ ಮಕ್ಕಳು ತುಂಬಾ ಬೋಲ್ಡ್ ಇದ್ದಾರೆ ಸರ್. ಈಗ ನಾವು ಕೆಲವು ಡ್ಯಾನ್ಸ್ ಕಲ್ಚರಲ್ ಇವೆಂಟ್ ನೋಡಿದಾಗ ನಮಗೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕಲ್ಚರಲ್ ಆಕ್ಟಿವಿಟಿಯನ್ನು ಮಕ್ಕಳು ಮಾಡಿ ತೋರಿಸಿದ್ರು. ಅದು ತುಂಬಾ ಮೆಚ್ಚುವಂತದ್ದು. ಅದು ಕಾರ್ಕಳದೊಂದು ಟೀಮ್ ಮಾಡಿದ್ರು, ಎಷ್ಟು ಸೂಪರ್ ಆಗಿತ್ತು ಅಂದ್ರೆ ಅದು ನಾವು ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಕಳಲ್ಲಿ. ಅವ್ರ ಮಕ್ಕಳಿಗೆ ಒಂಚೂರು ಹೆದರಿಕೆ ಇಲ್ಲ, ಸ್ಟೇಜ್ ಫಿಯರ್ ಏನೂ ಇಲ್ಲ. ಅದ್ರ ಹಿಂದೆ ಟೀಚರ್ಸ್ ಇದು ಸಪೋರ್ಟ್ ಸುಮಾರು ಇರಬಹುದು. ನಾರ್ಮಲ್ ಮಕ್ಕಳಿಗೆ ಟೀಚರ್ಸ್ ಕಲಿಸೋದು ಕಷ್ಟ, ಬಟ್ ಇಂಥ ಮಕ್ಕಳಿಗೆ ಒಂದು ಟೀಚರ್ಸ್ ನ ಎಫರ್ಟ್ ಇಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಗಣರಾಜ್ ವೈ ಅಂತ. ಸೇವಾ ಭಾರತೀಯ ಸಂಸ್ಥೆಯು ದಿವ್ಯಾಂಗರ ಅಭ್ಯುದಯಕ್ಕಾಗಿರುವಂತಹ ಒಂದು ಮಂಗಳೂರಿನಲ್ಲಿ ನೆಲೆಸಿರುವಂತಹ ಸಂಸ್ಥೆ. ಇದು ಕಳೆದ 34 ವರ್ಷಗಳಿಂದ ಈ ದಿವ್ಯಾಂಗ ಸೇವೆಯನ್ನು ಮಾಡ್ತಾ ಉಂಟು. ಈ ಆಶಾ ಜ್ಯೋತಿ ಎಂಬ ಸಂಸ್ಥೆಯು ಸೇವಾ ಭಾರತೀಯ ಒಂದು ಅಂಗಸಂಸ್ಥೆ. ಇದು ದಿವ್ಯಾಂಗ ಮಕ್ಕಳನ್ನು ತಮ್ಮ ಕಾಲ ಮೇಲೆ ನಿಲ್ಲಬೇಕು ಅಂತ ಹೇಳಿಬಿಟ್ಟು ಅವರಿಗಾಗಿಯೇ ಮಾಡುವಂತಹ ಒಂದು ವಿಶಿಷ್ಟ ಮೇಳ ಅಂತ ಹೇಳುವುದು.
ಈ ವಿಶಿಷ್ಟ ಮೇಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲದೆ ಉಡುಪಿ ಜಿಲ್ಲೆಯ ಎಲ್ಲ ದಿವ್ಯಾಂಗರು ಅವರ ಪೋಷಕರು ಕೂಡ ಭಾಗವಹಿಸ್ತಾರೆ. ದಿವ್ಯಾಂಗರ ಮಕ್ಕಳು ಅವರನ್ನು ಪಾಲಕರು ಬೆಳೆಸ್ತಾರೆ ಹಾಗೂ ಅವರಿಗೆ ಎಷ್ಟು ಈ ಕಾರ್ಯಕ್ರಮ ಖುಷಿಯಾಗುತ್ತೆ ಅಂತ ತೋರಿಸುವುದು ಒಂದು ಇದರ ಈ ಸಂಸ್ಥೆಯ ಒಂದು ಯೋಚನೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.